ನಮ್ಮ ಹೆಣ್ಮಕ್ಳು ಹಣೆ ಬರ ಹೆಂಗೈತಿ ಅಂತ ನೋಡ್ರಿ. ಬೆಳಿಗ್ಗೆ ಎದ್ದಾಗಿಂದಲೇ ಬಾಗ ತೊಳಿರಿ, ಬಟ್ಟೆ ತೊಳಿರಿ, ಪಾತ್ರೆ ತೊಳಿರಿ, ಮಕ್ಳು ತಿಕ್ಕ ತೊಳಿರಿ, ಮಕ್ಳು ಮಕ ತೊಳಿರಿ. ಇಷ್ಟೆಲ್ಲ ಮಾಡಿದ್ರು ಅವ್ರು ಕೊಡೋದು ಒಂದೇ ಮಾತು ನಮಗೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಮನೇಲೇ ಕೂತ್ಕೊಂಡು ಏನು ಮಾಡ್ತೀಯ? ಈ ತೊಳೆಯೋದೆಲ್ಲರೂ ಕಣ್ಣು ಕಾಣಲ್ಲ, ತೊಳೆಯೋದಕ್ಕೆ ತಾನೇ ಗೊತ್ತಾಗೋದು. ತೊಳಿರಿ 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 ತೊಳಿರಿ. ಅಯ್ಯೋ ಈ ಫೋನ್ಗಳಿಗಂತೂ ಎಷ್ಟೇ ಇಲ್ಲ ಕಣವ. ಹಲೋ ಹಲೋ, ಏನಿಲ್ಲ ಕಣೆ, ಬೆಂಡೆಕಾಯಿ ಇತ್ತು, ಅದೊಂದು ಗೊಜ್ಜು ಮಾಡೋಣ ಅಂತವ ಬಂದೆ ಈಗ ತಾನೆ ಅಡುಗೆ ಮನೆಗೆ. ನೀನ್ ಮಾಡ್ತಾ ಇದೀಯ ಗೊಜ್ಜ? ಇನ್ನು ಯಾರು ಮಾಡ್ತಾರವ, ನಾನೇ ಮಾಡ್ಬೇಕು. ಅಯ್ಯೋ ನೀನ್ ಸೊಸೆ ಇದ್ಲಲ್ಲ, ಅವಳೆ ಹೋದ್ಲು? ಅಯ್ಯೋ ಅವಳು ಪುಸೋ ಅಂತ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ರಾತ್ರಿಗೆ ಬರ್ತಾಳೆ, ಪುಸೋ ಅಂತ ತಿಂದ್ಬಿಟ್ಟು ಅವ್ರು ಪುಸೋ ಅಂತ ಮನ್ಕೇಳ್ತಾಳೆ. ಹಂಗಾರೆ ಎಲ್ಲ ನೀನೇ ಮಾಡೋದು? ಓ ಕಣೆ, ಎಲ್ಲ ನಾನೇ ಮಾಡೋದು, A to Z ನಾನೇ ಮಾಡೋದು. ಸಾಕಾಗೋಗ್ಬೋದು. ಹೌದಾ? ಎಲ್ಲ ಮಾಡ್ಕೊಂಡು ಹೋಗ್ತಾಳೆ, ಬಂದು ಎಲ್ಲ ಅವಳೇ ಮಾಡ್ತಾಳೆ. ಹೌದಾ? ಪರವಾಗಿಲ್ಲ ಬಿಡ, ನೀನೇ ಪುಣ್ಯವಂತಿ ಕಣೆ. ಆ ಪುಣ್ಯ ನಮಗೆಲ್ಲ ಐತಿ ತಗ. ಏನು ಇಲ್ಲ ಕಣೆ, ಈಗ ಅಡುಗೆ ಮಾಡಬೇಕು. ಮಗ ಮಂಗ್ಸಿದೀನಿ, ಮಗ ಎದ್ದಳ ಹೊತ್ತಿಗೆ ಒಂಚೂರು ಗೊಜ್ಜು ಮಾಡಿ ಇಟ್ಬಿಟ್ರೆ ಅದು ಎದ್ದಿದ ತಕ್ಷಣ ಒಂಚೂರು ಹಾಲು ಕಾಯಿಸ್ಕೊಟ್ರೆ ಕುಡಿದ್ಬಿಟ್ಟು ಒಂಚೂರು ಆಟ ಆಡುತ್ತೆ. ಅಷ್ಟೊತ್ತಿ ನಾನು ಪಾತ್ರೆ ಗೀತ್ರೆ ಎದ್ದು ತೊಳ್ಕೊತೀನಿ ಕಣೆ. ಅವನು ಕೈ ಬಿಡಲ್ಲ. ನಮಗೆ ಸಾಕಾಗೋಗುತ್ತೆ ಮಕ್ಳು ನೋಡ್ಕೊಳೋದು, ಮನೆ ಕೆಲಸ ಮಾಡೋದು. ಯಾವ್ದಾರ ಒಂದಾದ್ರೂ ಮಾಡ್ಬೋದು ಕಣೆ. ಏನೋ ಕಣ, ಮಗನ್ ಮದ್ವೆ ಮಾಡು ತಪ್ಪಲಿಲ್ಲ ನೋಡಿ. ಓ ತಪ್ಪಲಿಲ್ಲ, ಏನ್ ಮಾಡೋದು? ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನಿನ್ನೋಷ್ಟು ಅದೃಷ್ಟ ನನಗಿಲ್ಲ ಬಿಡವ. ಅದು ನಿಜನೇ ಅನ್ನು. ಎಷ್ಟು ವರ್ಷ ಆಯ್ತು ನಿನ್ ಮಗನ್ ಮದ್ವೆ ಆಗಿ? ಇದು ಯಾಕ್ರತ್ನ ಹಿಂಗ್ ಕೇಳ್ತೀಯ? ನಿಂಗೇನ್ ಗೊತ್ತಿಲ್ವಾ? ಗೊತ್ತಿಲ್ಲಪ್ಪ, ಅದಕ್ಕೆ ಕೇಳಿದೆ. ಒಂದ್ ವರ್ಷ ಆಗ್ತೈತೆ. ಹೌದೇ? ನನ್ನ ಮಗನ್ ಮದ್ವೆ 7-8 ವರ್ಷ ಆಗೈತೆ. ನಿನ್ನ ಮಗನ ಮದ್ವೆನೂ ಇನ್ನೊಂದು 2-3 ವರ್ಷ ತಗ, ಆಮೇಲೆ ಗೊತ್ತಾಗುತ್ತೆ ಸೊಸೆ ಏನು ಮಾಡಿರ್ತಾಳೆ ಅಂತ. ನಮಗೆ ಗೊತ್ತು ಮೋದಿಜಿ ಅವರೇ, ನೀವು ಹೇಳಿದ್ದೆಲ್ಲ ನಾವು ಫಾಲೋ ಮಾಡ್ತೀವಿ. ಎಣ್ಣೆ ಒಂಚೂರೇ ಹಾಕೋದು, ನಾನು ಜಾಸ್ತಿ ಹಾಕಲ್ಲ. ನೀವು ಹೇಳಿದ್ಮೇಲೆ ಇನ್ನೂ ಕಮ್ಮಿ ಮಾಡ್ತೀನಿ. 1 ಸ್ಪೂನ್ ಹಾಕ್ತಿದ್ದೆ, ಈಗ ಅರ್ಧ ಸ್ಪೂನ್ ಹಾಕ್ತೀನಿ. ಅದನ್ನು ಒಪ್ಕೊಂತೀನಿ. ಗೋಲ್ಡ್ ತಗೋಬೇಡ್ರಿ ಅಂತ ಹೇಳ್ತೀರಾ, ಅದನ್ನು ನಾನು ಒಪ್ಕೊಂತೀನಿ. ನೀವು ಹೇಳಿದ್ದೀನಿ ಎಲ್ಲ ನಾನು ಒಪ್ಕೊಳಕ್ಕಾಗ್ತಿಲ್ಲ. ಇನ್ನೊಂದು ಹೇಳಿದ್ದೀರಲ್ಲ, IT ಕಂಪ್ನಿಯವ್ರಿಗೆ ವರ್ಕ್ ಫ್ರಮ್ ಹೋಮ್ ಅಂತ, ದಯವಿಟ್ಟು ಕೈ ಮುಗಿತೀನಿ ಮೋದಿಜಿ ಅವ್ರೆ, ಇದೊಂದು ವಾಪಸ್ ತಗೊಂಬಿಡಿ. ಯಾಕೆಂದರೆ ಈಗಲೇ ಅವ್ರು ಟಾರ್ಚರ್ ತಡಿಯೋಕ್ಕಾಗ್ತಿಲ್ಲ. ಮನೇಲಿ ಕೂತ್ಕೊಂಡು ಕೆಲಸ ಮಾಡಿದ್ರು ಅಂದರೆ ಅರ್ಧ ಗಂಟೆಗೊಂದ್ಸಲ ಟೀ, ಅರ್ಧ ಗಂಟೆಗೊಂದ್ಸಲ ತಿನ್ನೋಕ್ಕೆ, ಇದನ್ನೆಲ್ಲ ಮಾಡಿ 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 ನಮಗೆ ಬೇಸತ್ತು ಹೋಗ್ಬಿಡ್ತೀವಿ ಹೆಣ್ಮಕ್ಳಿಗೆ. ಇದೊಂದು ನಮ್ಮ ಕಡೆಯಿಂದ, ನಮ್ಮ ಹೆಣ್ಮಕ್ಳ ಕಡೆಯಿಂದವ ವಾಪಸ್ ತಗೊಂಡ್ಬಿಟ್ಟು ಮೋದಿಜಿ ಅವರು. ಹಂಗೆ ಯಾರಪ್ಪ ಫೋನ್ ಮಾಡ್ತಾವ್ರೆ? ಹಲೋ ಹಲೋ ರತ್ನಿ. ಹ್ಞೂ ಹೇಳೆ. ವಿಷಯ ಗೊತ್ತಾಯ್ತಾನೆ ನಿನಗೆ? ಏನು ಗೊತ್ತಿಲ್ಲ ಕಣೆ. ಅವಳು ಅಲ್ಲಿ 3ನೇ ಬಿಲ್ಡಿಂಗ್ ಒಳಗೆ ಕಮಲ ಇದ್ದಾಳೆ ನೋಡು. ಹ್ಞೂ, ಈ ಕೋಮಾಗ ಹೋಗಾಳಂತೆ ಕಣೆ. ಹೌದಾ? ಅಯ್ಯೋ, ಹೋಗ್ತಾಳೆ ತಗೊಳ್ಳೆ. ಅಲ್ಲ ಕಣೆ, ಅಕ್ಕಪಕ್ಕ ಎಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದೀವಿ. ನನಗೊಂದು ಮಾತು ಹೇಳ್ದಂಗೆ ಹೋಗಿದ್ದಾಳಲ್ಲ. ಅಯ್ಯೋ ಬಿಡೆ, ಆಕೆ ಮಗ ಮೊನ್ನೆ ಬೆಂಗಳೂರಿಂದ ಬಂದಿದ್ದ. ಸಂಬಳ ಚೆನ್ನಾಗಿ ತಂದು ಕೊಟ್ಬಿಟ್ಟಿದ್ದಾನೆ, ಅದಕ್ಕೆ ಹೋಗಿದ್ದಾಳೆ. ಅಲ್ಲ ಕಣೆ, ನನಗೊಂದು ಮಾತು ಹೇಳಿದ್ರು ನಾನು ಹೋಗ್ತಿಲ್ಲ ನೋಡ್ ಜೊತೆಯಲ್ಲಿ. ಹೋಮ ಅದು ಹೆಂಗೈತೆ ಅಂತ ನಾನು ನೋಡ್ಕೊಂಬತ್ತಿದ್ದೆ ತಾನೇ. ಅಯ್ಯೋ ನಿನಗೆ ಹೇಳದ್ನಲ್ಲ ಈಡ. ಅಯ್ಯೋ ಬಿಡೆ, ಅವ್ರ ಕತೆ ಯಾಕೆ ನಮಗೆ? ಅವರೆಲ್ಲ ದೊಡ್ಡವರು ಕಣೆ. ಹಲೋ ಹಲೋ